ಡಿ.ಕೆ. ಶಿವಕುಮಾರ್ ನಾಯಕತ್ವಕ್ಕೆ ಗೆಲುವು ಮತ್ತು ಇದು ಸಂಘಟಿತ ಹೋರಾಟ. ನಮ್ಮ ನಾಯಕರಾದ ಡಿ.ಕೆ. ಸುರೇಶ್ ಅವರು ಇರ್ಬೋದು, ಜಮೀರ್ ಅಹಮದ್ ಖಾನ್ ಅವರು ಇರ್ಬೋದು, ಇಕ್ಬಾಲ್ ಹುಸೇನ್ ಅವರು ಇರ್ಬೋದು, ಬಾಲಕೃಷ್ಣ ಅವರು ಇರ್ಬೋದು, ಚಲುವರಾಯ ಸ್ವಾಮಿ ಅವರು ಇರ್ಬೋದು, ಡಾಕ್ಟರ್ ರಂಗನಾಥ್ ಅವರು ಇರ್ಬೋದು, MLC ರವಿ ಅವರು ಇರ್ಬೋದು, ಪುಟ್ಟಣ್ಣ ಅವರು ಇರ್ಬೋದು, ಉದಯ್ ಅವರು ಇರ್ಬೋದು, ಹಾಗೂ ಎಲ್ಲ ನಮ್ಮ ಚನ್ನಪಣ್ಣ ಉಸ್ತುವಾರಿ ಹಾಕಿದಂಥ ಎಲ್ಲ ಸಚಿವರು, ಶಾಸಕರು ಎಲ್ಲ ಸಂಘಟಿತವಾಗಿ ಮತ್ತು ಎಲ್ಲ ಕಾರ್ಯಕರ್ತರು ಅವರ ಬೂತ್ಗಳಲ್ಲಿ ಹೆಚ್ಚಿನ ಹೋರಾಟ ಮಾಡಿ ವೋಟ್ ಹಾಕ್ಸಿದ್ದಾರೆ. ನಾವು ಒಂದು 15,000ಕ್ಕೂ ಮೇಲ್ಪಟ್ಟು ಗೆಲ್ತೀವಿ ಅಂತ ಅಂದ್ಕೊಂಡಿದ್ವಿ, ನಿರೀಕ್ಷೆ ಇತ್ತು. ಅದು ನಮ್ಮ ನಿರೀಕ್ಷೆ ಡಬಲ್ ಆಗಿದೆ. ಯಾಕಂತ ಅಂದರೆ ನಮ್ಮ ಕುಮಾರಸ್ವಾಮಿ ಅವರು ಒಂದು ಹೇಳಿಕೆ ಕೊಟ್ಟರು, ಮುಸಲ್ಮಾನರು ಪಂಚರ್ ಹಾಕೋರು, ಟೈರು ಅಂಗಡಿ ಮಾಡಿಕೊಂಡಿರೋ, ಗುಜರಿ ವ್ಯಾಪಾರ ಮಾಡೋರು ಅಂತ. ಅದರಿಂದ ಅವರೆಲ್ಲ ಅತಿ ಹೆಚ್ಚು ಮತಗಳು ಕೊಟ್ಟು ನಮ್ಮ ನಿರೀಕ್ಷೆನ ಮೀರಿ ಚನ್ನಪಟ್ಟಣ ಜನತೆಗೆ ತಕ್ಕ ಉತ್ತರ ಕೊಟ್ಟಿದ್ದಾರೆ. ಸ್ವಾಭಿಮಾನ ಪರವಾಗಿ ಮತ ಹಾಕಿದ್ದಾರೆ. ಮತ್ತು ನಮ್ಮ ನಾಯಕರಾದಂಥ ಡಿ.ಕೆ. ಶಿವಕುಮಾರ್ ಅವರು ಚುನಾವಣೆಗೆ 6 ತಿಂಗಳು ಮುಂಚೆನೇ ಚನ್ನಪಟ್ಟಣಕ್ಕೆ 500 ಕೋಟಿ ಅನುದಾನ ತಂದಿದ್ರು, 5,000 ಆಶ್ರಯ ಮನೆ ಕೊಡ್ತಿದ್ರು. ಮುಂದೆನೂ ಕೂಡ ಒಳ್ಳೆ ಅಭಿವೃದ್ಧಿ ಮಾಡ್ತಾರೆ. ಇದು ಅಭಿವೃದ್ಧಿಯ ಪರವಾಗಿ ಬಿದ್ದಂಥ ಮತ ಅಂತ ಹೇಳ್ತೀವಿ.